ಸಮಸ್ತ ಪ್ರೀತಿಯ ಕನ್ನಡ ಜನತೆಗೆ ಬ್ಯಾಚುಲರ್ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ರೆಸಿಪಿ ಯಾವುದಪ್ಪ ಅನ್ನೋದಾದರೆ ಹೆಲ್ದಿಯಾಗಿರ್ತಕ್ಕಂಥ ಕ್ವಿಕ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾವುದಪ್ಪ ಅನ್ನೋದಾದರೆ ಮಶ್ರೂಮ್ ಆಮ್ಲೆಟ್. ಅಂದರೆ ಮಶ್ರೂಮಿಂದ ಆಮ್ಲೆಟ್ ಯಾವ ಥರ ಮಾಡೋದು ಅಂತ ತಿಳ್ಕೊಳ್ಳುವ. ಈ ಒಂದು ರೆಸಿಪಿ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರುವ ಒಂದು ಸರ್ತಿ ಬನ್ನಿ. ನಾನು 4 ಬಟನ್ ಮಶ್ರೂಮ್ನ ತೊಗೊಂಡು ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಮೊಟ್ಟೆನ ತೊಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಈ ಒಂದು ಸಿಂಪಲ್ ಆಗಿರ್ತಕ್ಕಂಥ 4 ಇಂಗ್ರೀಡಿಯೆಂಟ್ಸಿಂದ ಈ ಒಂದು ಮಶ್ರೂಮ್ ಆಮ್ಲೆಟ್ನ ಯಾವ ಥರ ಮಾಡೋದಂತ ನೋಡ್ಕೊಂಬರುವ ಬನ್ನಿ. ನಾನು ಈ ಥರ ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗಿರುತ್ತೆ ಪ್ಯಾನ್ಗೆ. ಈ ಥರ ಎಣ್ಣೆನ ಪ್ಯಾನ್ಗೆಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು 2 ಮೊಟ್ಟೆ ಏನು ತೊಗೊಂಡಿದ್ದೆ ಗೊತ್ತಾ, 2 ಮೊಟ್ಟೆನೂ ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ನಾವು ಎಗ್ಗೇನು ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀವಿ ಗೊತ್ತಾ, ಅದನ್ನು ಹಾಕಬೇಕಾಗಿರುತ್ತೆ. ಈ ಎಗ್ ಹಾಕೋ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಫುಲ್ ಕಮ್ಮಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಎಗ್ನ ಹಾಕ್ಬಿಡಿ. ಇದನ್ನು ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಇಷ್ಟೇ ಹಾಕ್ಬಿಟ್ಟು ಒಂದು 5 ರಿಂದ 10 ಸೆಕೆಂಡ್ಗಳ ಕಾಲ ನೀಟಾಗಿ ಬೇಯಿಸ್ಕೊಳ್ಳಿ. ಅದಾದ ನಂತರ ಈ ಒಂದು ಮೊಟ್ಟೆ ಏನು ಹಾಕ್ಕೊಂಡಿದ್ದೀವಿ ಗೊತ್ತಾ, ಇದ್ರ ಮೇಲೆ ನಾವು ಮಶ್ರೂಮ್ ಸ್ಲೈಸ್ ಏನು ಮಾಡ್ಕೊಂಡಿದ್ದೀವಿ ಗೊತ್ತಾ, ಅದನ್ನು ನೀಟಾಗಿ ಇಡಬೇಕಾಗುತ್ತೆ ಒಂದೊಂದಾಗಿ. ನೋಡಿ, ಇವಾಗ ಮೊಟ್ಟೆ ಸ್ವಲ್ಪ ಬೆಂದಿದೆ. ನಾನು ಇವಾಗ ಮಶ್ರೂಮ್ ಸ್ಲೈಸ್ನ ಇಡ್ತಾ ಇದ್ದೀನಿ. ಸೊ ಈ ಥರ ಮಶ್ರೂಮ್ ಸ್ಲೈಸ್ನ ಎಲ್ಲ ಕಡೆಗೂ ನೀಟಾಗಿ ಇಟ್ಕೋಬೇಕಾಗಿರುತ್ತೆ. ನೋಡಿ, ಈ ಥರ ಮಶ್ರೂಮ್ನ ನೀವು ನೀಟಾಗಿ ಎಲ್ಲ ಕಡೆಗೂ ಜೋಡಿಸ್ಕೋಬೇಕಾಗಿರುತ್ತೆ. ನೋಡಿ, ಇವಾಗ ಮಶ್ರೂಮ್ನ ನಾನು ಎಲ್ಲ ಕಡೆಗೂ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಈ ಒಂದು ಟೈಮಲ್ಲಿ ಇದಕ್ಕೆ ನಾವು ಪೆಪ್ಪರ್ ಪೌಡ್ರ್ ಏನು ತೊಗೊಂಡಿದ್ದೀವಿ ಗೊತ್ತಾ, ಅದನ್ನು ಅದರ ಮೇಲೆ ಸ್ಪ್ರಿಂಕಲ್ ಮಾಡ್ಕೋಬೇಕಾಗಿರುತ್ತೆ. ನೋಡಿ, ಈ ಥರ ಪೆಪ್ಪರ್ ಪೌಡ್ರನ್ನ ಮೇಲ್ಗಡೆಗೆಲ್ಲ ಉದುರಿಸ್ಕೋಬೇಕಾಗಿರುತ್ತೆ. ನೋಡಿ, ಪೆಪ್ಪರ್ ಹಾಕಿದ್ದೀನಿ. ಇವಾಗ ಸಾಲ್ಟ್ ಕೂಡ ಅದೇ ಥರ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸಾಲ್ಟು ನೋಡಿಬಿಟ್ಟು ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ಇವಾಗ ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಒಂದು ಸರ್ತಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕಾಗಿರುತ್ತೆ. ಅವಾಗೇನಾಗುತ್ತೆ, ಪ್ರೆಸ್ ಮಾಡೋದ್ರಿಂದ ಮಶ್ರೂಮು ಮೊಟ್ಟೆಗೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಸೊ ಈ ಥರ ಒಂದು ಸರ್ತಿ ನೀಟಾಗಿ ಪ್ರೆಸ್ ಮಾಡ್ಕೋಬೇಕಾಗಿರುತ್ತೆ. ಪ್ರೆಸ್ ಮಾಡಿಕೊಂಡು ಒಂದು 10 ರಿಂದ 20 ಸೆಕೆಂಡ್ಗಳ ಕಾಲ ಹಾಗೆ ಬಿಡಿ. ಅದಾದ ನಂತರ ಇದನ್ನು ತಿರುಗಿಸ್ಬಿಟ್ಟು ಆ ಸೈಡಲ್ಲೂ ಕೂಡ ಒಂದು ಸರ್ತಿ ಬೇಯಿಸ್ಕೋಬೇಕಾಗಿರುತ್ತೆ. ಇವಾಗ ನೋಡಿ, ನಾವು ಪೆಪ್ಪರು ಅದೆಲ್ಲ ಹಾಕಿರೋದ್ರಿಂದ ಯಾವ ಥರ ಕಾಣಿಸ್ತಾ ಉಂಟು. ಇವಾಗ ಬ್ಯೂಟಿಫುಲ್ಲಾಗಿ ಕಲರ್ ಕಾಣಿಸ್ತಾ ಇದೆ. ಕೆಳಗಡೆ ಮೊಟ್ಟೆ ಹಳದಿ ಕಲರಲ್ಲಿ, ಅದರ ಮೇಲೆ ಮಶ್ರೂಮು, ಮೇಲ್ಗಡೆ ಪೆಪ್ಪರ್ ಸ್ಪ್ರಿಂಕಲ್ ಮಾಡಿದ್ದೀವಿ ಗೊತ್ತಾ, ಅದನ್ನು ಕೂಡ ನೀಟಾಗಿ ಕಾಣಿಸ್ತಾ ಉಂಟು ಅಂದ್ಕೊಳ್ಳಿ. ಇವಾಗ 10 ಸೆಕೆಂಡ್ಗಳ ಕಾಲ ಬೆಂದಿದೆ. ಇವಾಗ ತಿರುಗಿಸ್ಬಿಟ್ಟು ಆ ಸೈಡಲ್ಲೂ ಕೂಡ ಬೇಯಿಸ್ಕೊಳ್ಳುವ ಬನ್ನಿ. ನೋಡಿ, ಇವಾಗ ನಾನು ಆಮ್ಲೆಟ್ನ ತಿರುಗಿಸ್ಕೊಂಡಿದ್ದೀನಿ. ಈ ಸೈಡಲ್ಲಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಇವಾಗ ಸಕ್ಕತ್ತಾಗಿಯೇ ಕಾಣಿಸ್ತಾ ಇದೆ ಸ್ನೇಹಿತರೆ. ಬ್ಯೂಟಿಫುಲ್ಲಾಗಿ ಕಲರ್ ಬಂದಿದೆ. ಗೋಲ್ಡನ್ ಬ್ರೌನಿಷಲ್ಲಿ ಏನು ಮಸ್ತಾಗಿ ಕಾಣಿಸ್ತಾ ಉಂಟು ನೋಡಿ. ಇವಾಗ ಆ ಸೈಡಿಂದ ಕೂಡ ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗಿರುತ್ತೆ. ಇವಾಗ ಈ ಸೈಡಲ್ಲೂ ಕೂಡ ಸ್ವಲ್ಪ ಪೆಪ್ಪರ್ ಮತ್ತು ಸಾಲ್ಟ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳುವ. ಅಂದರೆ 2 ಕಡೆಗೂ ನಿಮಗೆ ಈಕ್ವಲ್ ಆಗಿ ಟೇಸ್ಟ್ ಬರುತ್ತೆ. ಅದರಿಂದ ಇದಕ್ಕೆ ನೀವು ಅಡಿಷ್ನಲ್ ಆಗಿ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೋದು. ಇಲ್ಲ ನೀವು ಯಾವುದಾದ್ರೂ ಮಸಾಲ ಪ್ರಿಫರ್ ಮಾಡ್ತೀರಾ ಅನ್ನೋದಾದರೆ ಚಾಟ್ ಮಸಾಲ ಆಗಿರ್ಬೋದು ಅಥವಾ ಪೆರಿ ಪೆರಿ ಮಸಾಲ ಆಗಿರ್ಬೋದು, ಆ ಥರದ್ದು ಕೂಡ ಹಾಕೋಬೋದಾಗಿರುತ್ತೆ. ನಾನು ಯಾವುದೇ ಥರದ ಮಸಾಲ ಯೂಸ್ ಮಾಡ್ತಿಲ್ಲ. ಅದ್ರದ್ದು ಏನು ಫ್ಲೇವರ್ ಇದೆ ಅದು ಮಾತ್ರ ಎನ್ಹ್ಯಾನ್ಸ್ ಆಗಲಿ ಅಂದ್ಬಿಟ್ಟು ನಾನು ಬರೀ ಜಸ್ಟ್ ಪೆಪ್ಪರ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಸಾಲ್ಟ್ನ, ಬೇರೆ ಯಾವುದೇ ಥರದ ಮಸಾಲ ಹಾಕಿಲ್ಲ. ನೀವು ಬೇಕಿದ್ರೆ ಯೂಸ್ ಮಾಡ್ಕೋಬೋದಾಗಿರುತ್ತೆ.
ಈ ಥರ ತಿರುಗಿಸಿದಾದ ಮೇಲೆ ಒಂದು ಸರ್ತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಪ್ರೆಸ್ ಮಾಡೋದ್ರಿಂದ ಕೆಳಗಡೆಗೆ ಮಶ್ರೂಮ್ ಎಲ್ಲ ನೀಟಾಗಿ ಬೇಯುತ್ತೆ ಅಂದ್ಕೊಳ್ಳಿ. ಸೊ ಈ ಥರ ಮಾಡಿದಾದಮೇಲೆ 1 ನಿಮಿಷಗಳ ಕಾಲ ಅದನ್ನು ಫುಲ್ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗಿರುತ್ತೆ. ನೋಡಿ, ಅದ್ಭುತವಾದಂತಹ ಮಶ್ರೂಮ್ ಆಮ್ಲೆಟ್ ರೆಡಿಯಾಗಿದೆ. ನೋಡಿ ಟೆಕ್ಸ್ಚರ್ ಯಾವ ಥರ ಬಂದಿದೆ. ಈ ಸೈಡಲ್ಲಿ ಮಶ್ರೂಮು ಚೆನ್ನಾಗಿ ಬೆಂದ್ಬಿಟ್ಟು ಗೋಲ್ಡನ್ ಬ್ರೌನಿಷ್ ಕಲರಲ್ಲಿ ಸಖತ್ತಾಗಿರ್ತಕ್ಕಂಥ ಒಂದು ಕಲರ್ ಕಾಣಿಸ್ತಾ ಇದೆ. ಸೂಪರಾಗಿ ಒಂದು ರೆಸಿಪಿ ಬಂದಿದೆ. ನಾನು ಆಗಲೇ ಹೇಳ್ದಂಗೆ ನೀವು ಬೇಕಿದ್ರೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಗಾರ್ನಿಷ್ ಮಾಡ್ಕೋಬೋದು. ಕಲರೇ ನೋಡಿ ಹೆಂಗಿದೆ ಅಂದರೆ ಫುಲ್ ಟೆಂಪ್ಟ್ ಮಾಡ್ತಾ ಇದೆ. ಸಖತ್ ಕ್ರೇಜಿಯಾಗಿ ಬಂದಿದೆ. ಈ ಒಂದು ಅದ್ಭುತವಾದಂಥ ರೆಸಿಪಿ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಹೊಸದಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಿಗುವ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಈಟ್ ಹೆಲ್ದಿ, ಸ್ಟೇ ಸೇಫ್, ಬೈ ಫಾರ್ ನೌ.